ಸಾರ್ಥಕ್, ನೀನೆಲ್ಲೂ ಹೋಗಿದ್ದೆ? ಗೌತಮ್ನ ಕಾಶಿ ಯಾತ್ರೆಗೆ ಹೋಗ್ದಿರೋ ಥರ ತಡೆದು ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಬಾಪ ಅಂತ ನೀನೇ ತಾನೇ ಕರಿಬೇಕು. ಈಗಾಗಲೇ ಲೇಟಾಗಿ ಹೋಗಿದೆ. ಬಾಬಾ ಬೇಗ ಬಾ. ಸುಮುಖೈಶ್ಚ ಏಕದಂತೈಶ್ಚ ಕಪಿಲೋಗಚಕರ್ಣಿಕಲಂಬೋದರಶ್ಚ ವಿಕಟೋ ವಿತ್ತರಾಜೋ ಗಣಾಧಿಪಸ್ತುಮಕೇತೋ ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನಾದ್ವಾದಶೈತಾನಿ ನಾಮಾನಿ ಪಡೆ ಸ್ಟುಡಿಯೋತಪಿ ವಿದ್ಯಾರಂಭೆ ವಾಯೇ ಚ ಪ್ರವೇಶೇ ನಿರ್ಗಮೆ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯೈ ನ ಜಾಯತೆ ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೀಹ ಪ್ರತಿಷ್ಠಿತಃ ತಸ್ಯ ಪ್ರಕೃತಹೀನಸ್ಯ ಪರಸ್ಯ ಮಹೇಶ್ವರಃ. ಮಹಾಗಣಾಧಿಪತಯೇ ನಮೋ ನಮಃ. ಸುಮುಖದೇವತಾಭ್ಯೋ ನಮಃ. ಹುಡುಗಿ ಅಣ್ಣ ಆದವನು ಹುಡುಗನ ಕಾಶಿ ಯಾತ್ರೆಗೆ ಹೋಗ್ಬೇಡಿ, ತಂಗಿನ ಮದುವೆ ಆಗಿ ಅಂತ ಹೇಳಬೇಕು. ಕಾಶಿಗೇನು ವನವಾಸಕ್ಕೆ ಹೋದರೂ ನಮ್ದೇನು ಅಭ್ಯಂತರ ಇಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಎಲ್ಲ ಕಡೆ ಹುಡುಗಾಟನ ನಾನು ಹೇಳ್ದಷ್ಟು ಹೇಳಬೇಕು. ಕಾಶಿ ಯಾತ್ರೆಗೆ ಹೋಗ್ಬೇಡಿ, ನನ್ನ ತಂಗಿನ ಮದುವೆ ಆಗಿ. ಕೊನೆಗೂ ನೀನಾದರೂ ನಿನ್ನ ತಂಗಿ ಮದುವೆನ ನನ್ನ ಜೊತೆನೇ ಹಾಕೋದು ಅಂತ ಒಪ್ಕೊಂಡಿಲ್ಲ. ಆಯಿತು ಬಾಬಾ, ನಿನ್ನ ತಂಗಿನೇ ಮದುವೆ ಆಗ್ತೀನಿ, ಕಾಶಿಗೆಲ್ಲ ಹೋಗಲ್ಲ ಅಂತ ಹೇಳಪ್ಪ ಗೌತಮ್. ಆರ್ತಿನ ಮದುವೆ ಆಗದೆ ನಾ ಎಲ್ಲಿಗೂ ಹೋಗಲ್ಲ ಬಾಬಾ. ಈಗ ಹುಡುಗಿ ತಂದೆ ತಾಯಿ ಹುಡುಗನ ಕಾಲು ತೊಳಿರಿ. ಈಗೇನಾದರೂ ವಿಕ್ಕಿ ಸಿಕ್ಕಿಲ್ಲ ಅಂದರೆ ಇವನೇ ಆರ್ತಿನ ಮದುವೆ ಆಗ್ಬಿಡ್ತಾನೆ. ನಿನ್ನ ಪ್ಲ್ಯಾನ್ ಎಲ್ಲ ಬ್ಯಾಕ್ ಫೈರ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ಸ್ಮಾರ್ಟಾಗಿ ನೀನು ನನ್ನನ್ನೇ ಯಾಮರಿಸ್ತಿದ್ಯಾ. ವಿಕ್ರಾಂತ್ ಸಿಗದೆ ಹೋಗಬೇಕು. ಛತ್ರದ ನಿನಗೆ ಓದ್ದಾರು ನಿನಗೆ ಬುದ್ಧಿ ಕಲಿಸ್ತೀನಿ ಹೊರತು ನೀನೇನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ವಿಕ್ರಾಂತ್ ನಿಮಗೆ ಸಿಗಲ್ಲ. ವಿಕ್ರಾಂತ್ ಜೀವಂತವಾಗೇ ಇದ್ದಾನೆ. ಗೌತಮ್ ಆರ್ತಿ ಮದುವೆ ಆದಮೇಲೆ ಅವನನ್ನು ಕಳಿಸ್ಕೊಡ್ತೀನಿ.
ವಿಕ್ರಮ್ ಬಗ್ಗೆ ಅಲ್ಲಿ ತನಕ ಕಂಡು ಹಿಡಿಯೋಕೆ ಹೋದರೆ ಅವನನ್ನು ಜೀವಂತವಾಗಿ ಉಳಿಸೋದಿಲ್ಲ. ಬಾಸ್ ಏನಾಯ್ತು ಬಾಸ್? ಬಾಸ್, ಈ ಗೌತಮು ಭಯಂಕರ ಕಿಲಾಡಿ ಬಾಸ್. ನಾವಿವಾಗ ಅವನಿಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದ್ರೆ ಹಾಳಾಗೋದು ಹುಡುಗಿ ಲೈಫು ಬಾಸ್. ಬನ್ನಿ ನನ್ನ ಜೊತೆ. ಸ್ಕೌಂಡ್ರಲ್. ವೇದಾಂತ್ ಅವ್ರು ಏನು ಮಾಡ್ತಾ ಇದ್ದೀರಾ? ವೇದಾಂತ್ ನನ್ನ ಮಾತು ಕೇಳಿ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ವೇದಾಂತ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ವೇದಾಂತ್ ವೇದಾಂತ್ ಏನೋ ಮಾಡಿದೆ ನನ್ನ ತಮ್ಮನಿಗೆ. ನಾನೇನು ಮಾಡಿದೆ? ನಿಜ ಬಗ್ಲು ವೇದಾಂತ್ ಮಗನೇ ಇಲ್ಲೇ ಹೂತಾಕ್ಬಿಡ್ತೀನಿಲ್ಲ ಅಂದ್ರೆ ಇವ್ರು ನಾನು ಹುಚ್ಚ ಅನ್ಕೊಂಡ್ರು ಪರವಾಗಿಲ್ಲ. ಅಯ್ಯೋ ವೇದಾಂತ್ ಸುಮ್ಮನೆ ಇರಿ ವೇದಾಂತ್. ನಾನು ಅವ್ರ ಹತ್ರ ವಿಕ್ಕಿ ಬಾಬನ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಅವ್ರು ಕಾಣಿಸ್ತಿಲ್ಲ ಅಂದ್ರೆ ಗೌತಮ್ ಕಾಣನ? ನೀವು ಸುಮ್ಮನೆ ಇರಿ, ಏನೋ ಮಾತಾಡಬೇಡಿ. ಏಯ್ ತೆಗೆದು ನೋಡು. ವಿಕ್ರಾಂತ್ ನಿಮಗೆ ಸಿಗಲ್ಲ. ಅವತ್ತು ಗೌತಮ್ ಮೇಲೆ ಅಪವಾದ ಹೊರಿಸಿದ್ರಲ್ಲ, ಇದು ಅದೇ ತರನಾ? ನೀವೇ ಇದನ್ನ ಬರೆದು ಗೌತಮ್ ಮೇಲೆ ಅಪವಾದ ಹೊರ್ಸಕ್ ನೋಡ್ತಿದ್ದೀರಾ? ಆಗಿರೋದೆಲ್ಲ ಸುಳ್ಳು ಅಂತ ನೆನ್ಕೋ. ಅದು ನಿನ್ನ ಹಣೆ ಬರ ಅಂತ ನಾನು ಅನ್ಕೋತೀನಿ. ಆದ್ರೆ ವಿಕ್ರಮ್ ಕಾಣ್ದೇ ಇರೋದು ಸುಳ್ಳ, ಅದನ್ನ ಹೇಳು. ಗೌತಮ್, ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಈ ವೇದಾಂತ್ ದೊಡ್ಡ ಅನುಮಾನದ ಪಿಶಾಚಿ. ವಿಕ್ಕಿ ಬಾವನ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳ್ಬಿಡಿ. ವೇದಾಂತ್ ಹೇಳಿದ ನಿಜ ಅಮೂಲ್ಯ. ವಿಕ್ಕಿ ನನ್ನ ಹತ್ರನೇ ಇದ್ದಾರೆ. ವಿಕ್ಕಿ ಬಾವ ನಿಮ್ ಜೊತೆ ಇದ್ದಾರಾ? ಏನ್ ಮಾತಾಡ್ತಿದ್ದೀರಾ ಗೌತಮ್? ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅಮೂಲ್ಯ. ವಿಕ್ಕಿ ನನ್ನ ಹತ್ರನೇ ಇದ್ದಾರೆ. ಅಂದ್ರೆ ಅಣ್ಣ ಹೇಳಿದಾಗ ಇಷ್ಟು ನೀವು ಮಾಡಿದ್ದೆಲ್ಲ ನಿಜ?